ಈ ಕ್ರಿಸ್ಪಿ ಚಕ್ಲಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕೊತಿದ್ದೀನಿ. ಅಕ್ಕಿ ಹಿಟ್ಟು ನಾನು ಮೊದಲೇ ಸೋಸಿಟ್ಕೊಂಡಿನಿ. ಸೊ ಈ ಕಪ್ಪಿಲೆ ಒಂದು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊತಿದ್ದೀನಿ. ಒಂದು 2 ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸುಮಾರು ನಾನು. ಇದೇ ಕಪ್ಪಿಲೆ 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೊತಿದ್ದೀನಿ. ನಿಮ್ಮ ಹತ್ರ ಕಡಲೆ ಹಿಟ್ಟು ಇಲ್ಲ ಅಂದರೆ ನೀವೇನು ಮಾಡಿ, ಪುಟಾಣಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ಸೋಸ್ಕೊಂಡು ಇದರಲ್ಲಿ ಹಾಕೋಬಹುದು. ಇವಾಗ 2 ಕಪ್ ಅಕ್ಕಿ ಹಿಟ್ಟು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ ಹಿಟ್ಟು ಹಾಕೊಂಡಿನಿ. ಮತ್ತು ಒಂದು 2 ಚಮಚ ಬಿಳಿ ಎಳ್ಳು ಹಾಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಖಾರನ ಇಲ್ಲಿ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬಹುದು. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನ್ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಹಾಕ್ತಿದ್ದೀನಿ. ಎರಡೂ ಸೇರಿಸಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಟಿದ್ದ ಅದು ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇಲ್ಲಿ ಜೀರಾ ಪೌಡರ್ ಕೊತ್ತಂಬರಿ ಪೌಡರ್ ಇಲ್ಲ ಅಂದರೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ನಡೆಯುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಇಂಗು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಇವಾಗ ಏನಿಲ್ಲ, ನೀಟಾಗಿ ಎಲ್ಲ ಸಾಮಗ್ರಿ ಮೊದಲಿಗೆ ಸರಿಯಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ನೋಡಿ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಫುಲ್ ಬಿಸಿಯಾಗಿರುವಂತಹ ಎಣ್ಣೆ ಸೇರಿಸ್ತಿದ್ದೀನಿ. ಸುಮಾರು ಒಂದು 4ರಿಂದ 5 ಚಮಚನ ಎಣ್ಣೆನ ಬಿಸಿ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಎಣ್ಣೆ ಫುಲ್ ಬಿಸಿಯಾಗಿರಬೇಕು, ಅಂದ್ರೇ ಇಲ್ಲಿ ಚಕ್ಲಿ ತುಂಬಾ ಗರಿಗರಿಯಾಗಿ ಬರುತ್ತೆ, ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಎಣ್ಣೆನ ಮೊದಲಿಗೆ ಕೈಲಿಂದ ಇದನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆಗೆ ಹಿಟ್ಟಿನಲ್ಲಿ ಹತ್ತಬೇಕದು ಎಣ್ಣೆ, ಆ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮುದ್ದೆ ಥರ ಬರಬೇಕು ಹಿಟ್ಟು ಕೈಯಲ್ಲಿ ಹಿಡಿದ್ರೆ. ಇಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪನೇ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ, ಹಾಕೋಬೋದು. ಇದರಲ್ಲಿ ತುಂಬಾ ಕ್ರಿಸ್ಪಿ ಬರುತ್ತೆ ಈ ರೀತಿ ಬಿಸಿ ಎಣ್ಣೆ ಹಾಕೋದ್ರಿಂದ ಚಕ್ಲಿಗೆ. ಇವಾಗ ಇಲ್ಲಿ ನೀರು ತೊಗೊಂಡಿದ್ದೀನಿ. ಇಲ್ಲಿ ನಾರ್ಮಲ್ ನೀರು ಬದಲಾಗಿ ಬಿಸಿನೀರನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು. ಬಿಸಿನೀರು ಹಾಕೋದ್ರಿಂದ ಚಕ್ಲಿ ಮುರಿಯೋದಿಲ್ಲ ಹಾಕುವಾಗ, ಹೀಗಾಗಿ ನೀವು ಇಲ್ಲಿ ಮತ್ತು ಜಿಗಿ ಬರುತ್ತೆ. ಹೀಗಾಗಿ ಇಲ್ಲಿ ಬಿಸಿನೀರು ಹಾಕ್ಕೊಂಡೇ ಹಿಟ್ಟನ್ನ ನಾದ್ಕೊಳ್ಳಿ. ಉಗುರು ಬೆಚ್ಚಗಿನಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬಿಸಿಯಾಗಿರಬೇಕು. ಮತ್ತು ಫುಲ್ಲು ಕುದಿಯುವಂತಹ ನೀರು ಕೂಡ ಇದರಲ್ಲಿ ಸೇರಿಸ್ಕೋಬಾರ್ದು. ಸ್ವಲ್ಪ ಉಗುರು ಬೆಚ್ಚಗಿರುತ್ತೆ ನೋಡಿ, ಅದಕ್ಕಿಂತ ಸ್ವಲ್ಪನೇ ಬಿಸಿಯಾಗೇ ಇರಬೇಕು, ಆ ರೀತಿ ನೀರನ್ನ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಹಿಟ್ಟು ಯಾವ ರೀತಿ ನಾದ್ಕೋಬೇಕಂದ್ರೆ ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು ಮತ್ತು ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಮೀಡಿಯಮ್ ಆಗಿ, ಅಂದರೆ ಮೀಡಿಯಮ್ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ನೀರು ಹಾಕುವಾಗ ಇಲ್ಲಿ ನೋಡಿಕೊಂಡೇ ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕುವಂಥ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಸೊ ಮೊದಲೇ ಹೇಳಿದಾಗೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು, ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು ಹಿಟ್ಟು, ಆ ರೀತಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ಇಲ್ಲಿ ನೀವು. ಓಕೆ ನೋಡಿ, ಹಿಟ್ಟ ನಾದ್ಕೊಂಡು ಆಗಿದೆ. ಇವಾಗ ನಾದ್ಕೊಂಡು ಆದಮೇಲೆ ಒಂದು 2 ನಿಮಿಷ ಇದಕ್ಕೆ ಹಾಗೆಯೇ ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಸೊ ನಾವು ಚಕ್ಲಿ ಹಾಕುವಾಗ ಚಕ್ಲಿ ಮುರಿಯೋದಿಲ್ಲ, ಹೀಗಾಗಿ ಈ ರೀತಿ ಸಾಫ್ಟಾಗಿ ಮಾಡ್ಕೋಬೇಕು. ನೋಡಿ, ಒಂದು 2ರಿಂದ 3 ನಿಮಿಷ ಸಾಫ್ಟ್ ಮಾಡ್ಕೊಂಡಿನಿ. ಸಾಫ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದಕ್ಕೆ ಒಂದು ಸ್ವಲ್ಪನೇ ಚಕ್ಲಿ ಒಳಗೆ ಹಿಟ್ಟು ಹಾಕುವಾಗ ಮತ್ತೆ ಒಂದು ಸ್ವಲ್ಪನೇ ಇದಕ್ಕೆ ಈ ರೀತಿ ಸಾಫ್ಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ನಾನಿವಾಗ ಸೈಡ್ನಲ್ಲಿ ಎಣ್ಣೆ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಬಿಸಿ ಆಗೋ ತನಕ ನಾನಿಲ್ಲಿ ಚಕ್ಲಿನ ಹಾಕಿ ತೋರಿಸ್ತಿದ್ದೀನಿ. ಸೊ ಚಕ್ಲಿ ಮಣಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮೊದಲಿಗೆ ಎಣ್ಣೆನ ಹಚ್ಕೊಂಡು ತೊಗೋಬೇಕಾಗುತ್ತೆ ಈ ರೀತಿ. ಓಕೆ ನೋಡಿ, ಇಲ್ಲಿ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಿಟ್ಟನ್ನ ಒಮ್ಮೆನೇ ಸೇರಿಸ್ಕೋಬೋದು. ಓಕೆ, ಹಿಟ್ಟು ರೆಡಿಯಾಗಿದೆ. ಇವಾಗ ಈ ಚಕ್ಲಿ ಮನೆಯಲ್ಲಿ ಹಾಕೊಂಡಾಗಿದೆ. ಇವಾಗ ಇದನ್ನು ಪ್ಯಾಕ್ ಮಾಡ್ಕೊಂಡು ಚಕ್ಲಿ ಮಾಡ್ಕೊಬೋದು ಅಷ್ಟೇ. ಇಲ್ಲಿ ತುಂಬ ಸುಲಭವಾಗಿ ಬರುತ್ತೆ ಇದು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಮಾಡ್ತಾರೆ, ತುಂಬಾ ಗರಿಗರಿಯಾಗಿ ಬರುತ್ತೆ ಇದು. ಓಕೆ, ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ನಾನು ಮೊದಲಿಗೆ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಈ ರೀತಿ, ಅಂದರೆ ನಿಮಗೆ ಯಾವ ಸೈಜಿನ ಬೇಕು ಆ ಸೈಜ್ನಲ್ಲಿ ನೀವು ಇದನ್ನು ಚಕ್ಲಿನ ರೆಡಿ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಇಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಒಬ್ಬಳೇ ಇಲ್ಲಿ ವಿಡಿಯೋ ಮಾಡ್ತಿರೋದು, ಹೀಗಾಗಿ ಇಲ್ಲಿ ಕ್ಯಾಮ್ರಾನ ಸೈಡ್ನಲ್ಲಿ ಇಟ್ಕೊಂಡಿನಿ. ಕೆಳಗಡೆ ಇಲ್ಲಿ ಈ ರೀತಿ ಹಾಕೊತಿದ್ದೀನಿ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿಂದೇ ಹಾಕ್ತಿದ್ದೀನಿ. ನೀವು ಬೇಕಾದರೆ ಸಣ್ಣ ಸಣ್ಣ ಕೂಡ ಹಾಕೋಬೋದು ಈ ಚಕ್ಲಿ. ಓಕೆ ನೋಡಿ, ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೋಬೋದು. ಹಾಕುವಾಗ ಕೆಳಗೆ ಬಟರ್ ಪೇಪರ್ ಹಾಕ್ಕೊಳ್ಳಿ, ಅಥವಾ ಈ ರೀತಿ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಂಡು ಈ ರೀತಿ ಚಕ್ಲಿನ ಹಾಕೋಬೋದು. ಮತ್ತು ಸೈಡ್ನಲ್ಲಿ ಎಣ್ಣೆ ಕೂಡ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ರೀತಿ ಚಕ್ಲಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡಬಾರ್ದು. ಇಲ್ಲಿ ಒಂದು 5ರಿಂದ 6 ಚಕ್ಲಿನ ಈ ರೀತಿ ಹಾಕ್ಕೊಂಡಾದ್ಮೇಲೆ ಅದನ್ನು ಬೇಗನೆ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಹೀಗಾಗಿ ಮೊದಲಿಗೆ ಎಣ್ಣೆನೇ ಬಿಸಿ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ನೀವಿಲ್ಲಿ ಈ ರೀತಿ ಚಕ್ಲಿನ ಮಾಡ್ಕೋಬೇಕಾಗುತ್ತೆ. ಅಂದರೆ ಜಾಸ್ತಿ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡಬಾರ್ದು. ಬಿಟ್ಟರೆ ಏನಾಗುತ್ತೆ, ಎಣ್ಣೆಯಲ್ಲಿ ಹೋದಾಗ ಅದು ಮುರಿಯುತ್ತೆ ಚಕ್ಲಿ. ಹೀಗಾಗಿ ಇಲ್ಲಿ ಈ ಒಂದು 5-6 ಚಕ್ಲಿ ರೆಡಿ ಆದಮೇಲೆ ಎಣ್ಣೆಯಲ್ಲಿ ಕರ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಒಂದು 5ರಿಂದ 6 ಚಕ್ಲಿನ ನಾನು ರೆಡಿ ಮಾಡಿ ಇಟ್ಕೊಂಡಿನಿ. ತುಂಬಾ ಸರಿಯಾಗಿ ಬಂದಿದೆ ಈ ಚಕ್ಲಿ. ಸೊ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದು ಸಲ. ಓಕೆ ನೋಡಿ, ಎಲ್ಲ ಚಕ್ಲಿ ನಾನು ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿನಿ. ಸುಮಾರು ಒಂದು 6 ಚಕ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ ನಾನಿವಾಗ. ಈ 6 ಚಕ್ಲಿನ ಮೊದಲಿಗೆ ನಾನು ಎಣ್ಣೆಯಲ್ಲಿ ಕರ್ಕೊತೀನಿ. ಕರ್ಕೊಂಡಾದ್ಮೇಲೆ ಇನ್ನಷ್ಟು ಚಕ್ಲಿನ ರೆಡಿ ಮಾಡ್ಕೊತೀನಿ ನಾನು. ನೋಡಿ, ಈ ರೀತಿ ಚಮಚ ಇದ್ದರೆ ಈ ರೀತಿ ಡೈರೆಕ್ಟಾಗಿ ತೊಗೋಬೋದು. ತುಂಬ ಸುಲಭವಾದ ವಿಧಾನ ಇದು. ವಾವ್, ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಂತೇಳಿ. ಇಲ್ಲೇನಿಲ್ಲ, ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಕ್ರಿಸ್ಪಿ ಆಗೋ ತನಕ ಅಥವಾ ಗರಿಗರಿ ಆಗೋ ತನಕ ಕರ್ಕೋಬೇಕಾಗುತ್ತೆ.
ಸೊ ಮೊದಲಿಗೆ ನಾನು ಚೆಕ್ ಮಾಡಿ ನೋಡಿದ್ದೆ ಎಣ್ಣೆ ಬಿಸಿ ಆಗಿದೆ ಇಲ್ಲ ಅಂತೇಳಿ. ಬಿಸಿ ಆಗಿತ್ತು, ಹೀಗಾಗಿ ಈ ಚಕ್ಲಿನ ಸೇರಿಸ್ತಿದ್ದೀನಿ. ಇಲ್ಲಿ ನಾನು ದೊಡ್ಡ ಕಡಾಯಿ ತೊಗೊಂಡಿನಿ ಅಂತೇಳಿ ಎಲ್ಲ ಚಕ್ಲಿ ಒಮ್ಮೆನೇ ಹಾಕ್ಕೊತಿದ್ದೀನಿ. ಅಂದರೆ ಒಂದು 6 ಚಕ್ಲಿನ ಒಮ್ಮೆನೇ ಹಾಕ್ಕೊತಿದ್ದೀನಿ. ಈ 6 ಚಕ್ಲಿ ಕರ್ಕೊಂಡು ಆದಮೇಲೆ ಮತ್ತೆ ನಾನು ಚಕ್ಲಿ ಮಾಡ್ಕೊತೀನಿ. ಮತ್ತು ಇಲ್ಲಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೀವು ಚಮಚಲಿಂದ ಅದನ್ನು ಎತ್ತು ಹಾಕಬಾರ್ದು. ಸೊ ಒಂದು 2-3 ನಿಮಿಷ ಹಾಗೇ ಬಿಡಬೇಕಾಗುತ್ತೆ ಚಕ್ಲಿಗೆ. ಸೊ ನೋಡಿ ಈ ರೀತಿ ಬಂದರೆ ಅದನ್ನು ಇವಾಗ ಉಲ್ಟಾ ಹಾಕ್ತಿದ್ದೀನಿ. ಒಂದು 3 ನಿಮಿಷ ಆಗಿದೆ ಚಕ್ಲಿ ಹಾಕಿದ ಮೇಲೆ. ಸೊ ಬಬಲ್ಸ್ ಕಮ್ಮಿ ಆದಮೇಲೆ ನೀವು ಇಲ್ಲಿ ಚಕ್ಲಿನ ಉಲ್ಟಾ ಹಾಕಬೇಕಾಗುತ್ತೆ. ಓಕೆ ನೋಡಿ, ಇನ್ನೂ ಇದಕ್ಕೆ ಕಲರ್ ಬಂದಿಲ್ಲ. ಇದು ಚಕ್ಲಿ ತಯಾರಾಗಿದೆ ಅಂತಂದರೆ ಲಾಸ್ಟಿಗೆ ನಾನು ಹೈ ಫ್ಲೇಮ್ದಲ್ಲಿ ಇದಕ್ಕೆ 1-2 ನಿಮಿಷ ಹೈ ಫ್ಲೇಮ್ದಲ್ಲಿ ಕರಿತಿದ್ದೀನಿ. ಯಾಕಂದರೆ ಹೈ ಫ್ಲೇಮ್ದಲ್ಲಿ ಕರಿಯೋದ್ರಿಂದ ಸರಿಯಾಗಿ ಕಲರ್ ಬರುತ್ತೆ ಅಷ್ಟೇ. ಬಟ್ ಮೊದಲಿಗೆ ಹೈ ಫ್ಲೇಮ್ದಲ್ಲಿ ಇಡಬಾರ್ದು. ಇದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ ಇಟ್ಕೊಂಡು ಚಕ್ಲಿ ರೆಡಿಯಾಗಿದೆ ಅಂದರೆ ಇದಕ್ಕೆ ಹೈ ಫ್ಲೇಮ್ದಲ್ಲಿ ಮತ್ತೆ 1-2 ನಿಮಿಷದನ್ನು ಕರ್ಕೊಂಡ್ರೆ ತುಂಬಾ ಸರಿಯಾಗಿ ಕಲರ್ ಬರುತ್ತೆ ಇದಕ್ಕೆ. ಸೊ ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ನೋಡಿ, ಗೋಲ್ಡನ್ ಬ್ರೌನ್ ಯಾವ ರೀತಿ ಇದೆ ನೋಡಿ ಅದೇ ರೀತಿಯಾಗಿ ಬಂದಿದೆ. ಮತ್ತು ಒಂದು ಚಕ್ಲಿ ಕೂಡ ಇಲ್ಲಿ ಮುರ್ತಿಲ್ಲ. ನೀವು ನೋಡ್ತಿರ್ಬೋದು 6 ಚಕ್ಲಿ ಪರ್ಫೆಕ್ಟಾಗಿ ತಯಾರಾಗಿದೆ ನಮ್ಮದು. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಸೊ ಇನ್ನೊಂದು ಬ್ಯಾಚ್ ಕೂಡ ಅದೇ ರೀತಿ ಒಂದು 6 ಚಕ್ಲಿ ರೆಡಿ ಮಾಡ್ಕೊಂಡು ಈ ಎಣ್ಣೆಯಲ್ಲಿ ಸೇರಿಸ್ತಿದ್ದೀನಿ. ಮೀಡಿಯಮ್ ಗ್ಯಾಸ್ ಇರಲಿ. ಮತ್ತು ಕೊನೆಗೆ ಇದಕ್ಕೆ 1-2 ನಿಮಿಷ ಹೈ ಫ್ಲೇಮ್ದಲ್ಲಿ ಕರ್ಕೊಂಡ್ರೆ ಕಲರ್ ಸರಿಯಾಗಿ ಬರುತ್ತೆ ಇದಕ್ಕೆ. ಓಕೆ ನೋಡಿ, ಸೆಕೆಂಡ್ ಬ್ಯಾಚ್ ಕೂಡ ತಯಾರಾಗಿದೆ ಇವಾಗ. ಇದು ಕೂಡ ನೀವು ನೋಡ್ತಿರ್ಬೋದು ಒಂದು ಚಕ್ಲಿ ಕೂಡ ಮುರಿದಿಲ್ಲ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಚಕ್ಲಿ. ತುಂಬಾ ಗರಿಯಾಗಿ ಬರುತ್ತೆ ನೋಡಿ. ನಮ್ಮ ಗರಿಯಾಗಿರುವಂತಹ ಚಕ್ಲಿ ತಯಾರಾಗಿದೆ ಇವಾಗ. ತುಂಬಾ ಸರಳವಾದ ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ. ಮನೆಯಲ್ಲೇ ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟು ಚಟ್ನಿ ಮಾಡೀನಿ. ಸೊ ಖಂಡಿತ ಇದರಲ್ಲಿ ಒಂದು ಕೂಡ ಮುರಿದಿಲ್ಲ. ಅಷ್ಟು ಸರಿಯಾಗಿ ಬಂದಿದೆ, ಅಷ್ಟು ಗರಿಯಾಗಿ ಬಂದಿದೆ. ಸೊ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ಕಮೆಂಟ್ ಮಾಡಿ ಕೇಳಬಹುದು. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.